ಈಗ 25 ವರ್ಷದಿಂದನೂ ನಾನು ಬರ್ತಾ ಇದ್ದೀನಿ ನೋಡಿ. ಎಲ್ಲ ಬರ್ತೀರಾ? ಎಲ್ಲ ಬಂದಿದ್ದೀರಾ? ಸುಬ್ಬಣ್ಣನ ಹೋಟ್ಲ್ ಅಂದ್ರೆ ದಾವಣಗೆರೆ ಫೇಮಸ್. ಹೌದು ರೇಟ್ ಕಡಿಮೆ ಇದೆ, ಒಳ್ಳೆ ಟೇಸ್ಟ್ ಇದೆ. ಯಾವ ಬಂದು ಕೂಡ ಇಲ್ಲೇ ಒಗ್ಗರಣೆ ಮಠಕ್ಕೆ ಬಂದು ತಿನ್ಬೇಕು. ಹೆಂಗ ಬೆಂಡಿ ದೋಸೆ ಏನಿದೆಯಲ್ಲ ಅದೇ ಟೈಪ್ ಒಗ್ಗರಣೆ ಮಠಕ್ಕೆ ನಮ್ಮ ಸುಬ್ಬಣ್ಣರ ಹೋಟ್ಲು. ದಾವಣಗೆರೆ ಮಂಡಕ್ಕಿ ಫೇಮಸ್ ಇಲ್ಲೇ ತಯಾರಾಗುತ್ತೆ. ಒಂದು ದಿವಸಕ್ಕೆ ಎಷ್ಟು ಮೂಟೆ ಖಾಲಿ ಆಗ್ಬೋದು ಅಂದಾಜು ಮಂಡಕ್ಕಿ? ಒಂದು 6-7 ಕಿಲೋ. 6-7? ಇಷ್ಟು ಕಮ್ಮಿ ಟೈಮಲ್ಲೇ ಇಷ್ಟೊಂದು ಸೇಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಖಾರ, ಹುಳಿ, ಉಪ್ಪು ತುಂಬಾ ಬ್ಯಾಲೆನ್ಸ್ ಆಗಿ ಹಾಕಿದ್ದಾರೆ. ಖಾರ ಇದೆ, ತುಂಬಾನೇ ಫಾಸ್ಟ್ ಸೆಲ್ಲಿಂಗ್ ಅಂತೆ. ಸೂಪರ್ ಆಗಿದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಇದೆ ಆಕ್ಚುಲಿ ನರ್ಗಿಸ್ ಮಂಡಕ್ಕಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ದಾವಣಗೆರೆನಲ್ಲಿದ್ದೀನಿ. ದಾವಣಗೆರೆ ಅಂದರೆ ಮಿರ್ಚಿ ಮಂಡಕ್ಕಿ ಅಂದರೆ ದಾವಣಗೆರೆ ಅಷ್ಟು ಫೇಮಸ್ಸು ಇಲ್ಲಿ ದಾವಣಗೆರೆನಲ್ಲಿ. ದಾವಣಗೆರೆಗೆ ಬಂದು ಮಿರ್ಚಿ ಮಂಡಕ್ಕಿನ ಟೇಸ್ಟ್ ಮಾಡಲಿಲ್ಲ ಅಂದರೆ ಹೇಗೆ? ಅದಕ್ಕೆ ತುಂಬ ಜನ ಸಜೆಸ್ಟ್ ಮಾಡಿದ್ರು ಇಲ್ಲಿ ಲೋಕಲ್ಲು ಮಿರ್ಚಿ ಮಂಡಕ್ಕಿ ಎಲ್ಲಿ ಟೇಸ್ಟ್ ಮಾಡೋದು ಅಂತಂದಾಗ ತುಂಬ ಜನ ಹೇಳಿದ್ರು ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿಗೆ ಹೋಗಿ, ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರು. ಇವತ್ತು ಟೇಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಹಾಗೆ ಮಿರ್ಚಿ ಮಂಡಕ್ಕಿನ ಮತ್ತು ತೋಯಿಸಿದ ಮಂಡಕ್ಕಿ ಮತ್ತು ಆಂಬೋಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಸ್ತ್ರೀಯರಿಗೂ ಸಹ ಬಹಳನೇ ಉಪಯೋಗ ಆಗುತ್ತೆ. ಮಕ್ಕಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಗಂಡಂದ್ರಿಗೆ ಎಲ್ರಿಗೂ ಮಾಡಿ ಬಡಿಸ್ಬೋದು. ಬನ್ನಿ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಬನ್ನಿ. ದಾವಣಗೆರೆಗೆ ಬಂದಿದ್ದೀವಿ. ಸ್ವಂತ ನೀವೇ ಕಡಿಮೆ ತುಂಬಾ ಚೆನ್ನಾಗಿದೆ. ಸೋಡಾ ಉಪ್ಪು ಹಾಕಿದ್ರೆ ಕಲಸಿ ಅಷ್ಟೇ, ಏನೂ ಹಾಕಲ್ಲ. ಏನು ಹಾಕಲ್ಲ, ಗುಣ ಹಾಕ್ತಾರೆ, ನಾವೇನು ಹಾಕಲ್ಲ ಅಷ್ಟೇ. ಹೌದಾ? ಮತ್ತೆ ಇದು ಮೆಣಸಿನಕಾಯಿ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಈ ಕಡೆ ಮೆಣಸಿನಕಾಯಿ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಖಾರ ಇರುತ್ತೆ ಸ್ವಲ್ಪ. ಖಾರ ಬರ್ತದೆ. ಇದು ಕೊನೆಯಲ್ಲಿ ಕಟ್ ಮಾಡ್ತೀರಲ್ಲ, ಇದು ಯಾಕೆ ಕಟ್ ಮಾಡಿದ್ರೆ ಬ್ಲಾಸ್ಟ್ ಕಟ್ ಮಾಡ್ತೀರಾ? ಆಮೇಲೆ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಇದು ಎಷ್ಟೊತ್ತು ಬೇಯಿಸ್ತೀರಾ ಸರ್ ಇದು? ನಾನು ಕಲರ್ ಬರ್ತಾ ಬರ್ತದೆ. ಇದು ಸ್ವಲ್ಪ ಎಲ್ಲ ರೆಡಿಶ್ ಆಗುತ್ತೆ. ರೆಡಿಶ್ ಬಂದ ತಕ್ಷಣ ತೆಗೆದುಬಿಡ್ತೀರಾ? ಓಕೆ. ಇಷ್ಟು ಹಾಕಿದ್ರೆ ಆದ್ರೂ ಇಷ್ಟು ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆ, ನೋಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ.
ಈಗ ಸರ್ ಇದು ಆಂಬೋಡೆ ಮಾಡ್ತಾ ಇದ್ದೀರಾ? ಆಂಬಡೆ ಹಾ ಹಾ 4 ಅವರ್ಸ್ ನೆನೆಸಿರ್ತೀವಿ, ಹಾ. ಆಮೇಲೆ ರುಬ್ತೀವಿ. ಹಾ 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 ಹಾ. ಅದಕ್ಕೆ ನೀವು ಇದು ಮಿರ್ಚಿ ಹಾಕಿದ್ದೀರಾ, ಮತ್ತೆ ಸಬ್ಸಿಗೆ ಸೊಪ್ಪು ಹಾಕಿದ್ದೀರಾ, ಈರುಳ್ಳಿ, ಪುದೀನ ಹಾಕಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು, ಹಾಕಿದ್ದೀರಾ, ಆಮೇಲೆ ಸ್ವಲ್ಪ ಲೈಟಾಗಿ ಸೋಡಾ ಹಾಕ್ತೀವಿ. ಲೈಟಾಗಿ ಸೋಡಾ ಹಾಕ್ತೀರಾ. ಓಕೆ, ಅಷ್ಟೇ ಸರ್, ಇನ್ನೇನು ಇಲ್ಲ. ಇಷ್ಟೇ, ಇನ್ನೇನು ಹಾಕಿ. ಇದು ನಾವು ರೌಂಡ್ ಮಾಡ್ತೀವಿ, ಕೆಲವರೆಲ್ಲ ಚಟ್ಟೆ ಮಾಡ್ತಾರೆ, ಹಾ, ನಾವು ಒಬ್ಬರೇ ಈ ತರ ರೌಂಡ್ ಮಾಡೋದು. ಹೌದಾ? ಸರ್, ಚಪ್ಪಟೆ ಮಾಡೋದಕ್ಕೂ ಈಗ ರೌಂಡ್ ಮಾಡೋದಕ್ಕೂ ಏನಾದ್ರು ಟೇಸ್ಟ್ ಚೇಂಜ್ ಆಗುತ್ತಾ? ಡಿಫ್ರೆನ್ಸ್ ಏನಾದ್ರು ಬರುತ್ತಾ? ಹೇಗೆ? ಇರುತ್ತೆ, ಕೆಲವರಿಗೆ ಅದು ಇದು ಸ್ವಲ್ಪ ಸಾಫ್ಟ್ ಬರುತ್ತೆ, ಹಾ ಹಾ ಹಾ. ಸ್ವಲ್ಪ ಹಾರ್ಡ್ ಬರುತ್ತೆ. ಹೌದಾ? ಬ್ಲಾಕ್ ಮಾಡಿದ್ರೆ ಹಾ. ಹಾರ್ಡ್ ಬರುತ್ತೆ, ಇದು ರೌಂಡ್ ಮಾಡಿ ಸ್ವಲ್ಪ ಸಾಫ್ಟ್ ಬರುತ್ತೆ. ಕೆಲವರಿಗೆ ಇಷ್ಟ ಆಗುತ್ತೆ. ಕರೆಕ್ಟ್. ಅದು ಇದು ಸಾಫ್ಟ್ ಬರುತ್ತೆ ಸ್ವಲ್ಪ ತಿನ್ಲಿಕ್ಕೆ, ಅದು ಸ್ವಲ್ಪ ಹಾರ್ಡ್ ಬರುತ್ತೆ. ಯಾರು ಮಾಡಲ್ಲ ಇತ್ತ, ಮೊದಲಿಂದ ಮಾಡ್ತಿದೀವಲ್ಲ. ಹಾ ಹಾ. ಇದನ್ನು ತುಂಬಾ ಜನ ಹೌದು, ಇಷ್ಟಪಡೋದು, ಇಷ್ಟಪಡ್ತಾರೆ. ತುಂಬಾ ಡಿಮ್ಯಾಂಡ್ ಇದೆ ಇದು. ಇನ್ನ 7 ಕೆಜಿ ಹಾಕ್ತೀವಿ ನಾವು ಕಡಲೆಬೇಳೆ, 7 ಕೆಜಿ. ಹಾ, ಇವಾಗೆಲ್ಲ 7 ಕೆಜಿನ ಫುಲ್ ಖಾಲಿ ಆಗ್ಬಿಡುತ್ತೆ. ಇದು last ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಸರ್ ಇದು? ಇದು ಮಧ್ಯಾಹ್ನ 3:30 ಹಾ. ರಾತ್ರಿ 9:30 9:00ವರೆಗೂ ಇರುತ್ತೆ. ಹೌದು. ಇನ್ ಕೇಸ್ ಅದ್ರ ಬೇಗ ಎಲ್ಲ ಖಾಲಿ ಆಯ್ತು ಅಂದ್ರೆ ಖಾಲಿ ಆಯ್ತು. ಹೌದು ಖಾಲಿ. ಇದು ಮಾತ್ರ ಖಾಲಿ ಆಯ್ತು, ಬೇರೆ ಇರುತ್ತೆ. ಹಾ, ಅಂಬಡೆ ಮಾತ್ರ ಇದು ಖಾಲಿ ಮುಗಿತದೆ. ಖಾಲಿ ಆಗುತ್ತೆ. ಹಾ, ಹಾ. ರಜಾ ದಿನಗಳೇನಾದ್ರೂ ಎಕ್ಸ್ಟ್ರಾ ಟೈಮ್ ಓಪನ್ ಮಾಡೋದು ಆತರ ಏನಿಲ್ಲ? ಇಲ್ಲ, ಆತರ ಏನಿಲ್ಲ. ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? 3:30 ಇಂದ 9:30 ಹಾ. ಮುಗಿದೋಗಿದೆ ಇದು ಲಾಸ್ಟ್. ಆಹಾ. ಓ, ಇದೆ ಕನ್ನ ಲಾಸ್ಟ್ ಇದು. 3 ರೌಂಡ್ ಆಗ್ಲೇ ಮುಗಿದೋಗಿದೆ. ಆಹಾ. ಈ ಸರಿಗೆ 120 130 ಆಗುತ್ತೆ. ಹ್ಮ್ ಹ್ಮ್ ಹ್ಮ್. 4 ರೌಂಡ್ ಆಗಿದೆ. ಇದು ಅಂದಾಜು ಎಷ್ಟು ಜನ ಬರ್ಬೋದು ಸರ್ ಡೈಲಿ ಕಸ್ಟಮರ್ಸ್ ಇಲ್ಲಿಗೆ? ಒಂದು 500 ಜನ ಬರ್ತಾರೆ. ಆಹಾ. ಹೇಳಿದ್ರು ಹಾ. ಡೈಲಿ 400-500 ಜನ ಆಹಾ. ಪಾರ್ಸಲ್ 500 ಜನ. ಪಾರ್ಸಲ್ ಭಾಳ ಇರ್ತದೆ. ಡೈಲಿ ಒಂದು 150 ಮಂಡಕ್ಕಿ ಪಾರ್ಸಲ್ ಇರ್ತದೆ. ಇದು ಮಂಡಕ್ಕಿ ಎಲ್ಲ ಎಲ್ಲಿಂದ ತರ್ತೀರಾ ಸರ್ ಇದು? ಇದು ಇಲ್ಲೇ ಆಗುತ್ತೆ. ಇಲ್ಲಿಂದ? ಇಲ್ಲಿ ಫೇಮಸ್ ದಾವಣಗೆರೆ ಮಂಡಕ್ಕಿ ಫೇಮಸ್ ಇಲ್ಲಿ. ಆಹಾ. ಇಲ್ಲೇ ತಯಾರಾಗುತ್ತೆ. ಆಹಾ. ಒಂದು ದಿವಸಕ್ಕೆ ಎಷ್ಟು ಮೂಟೆ ಖಾಲಿ ಆಗ್ಬೋದು ಅಂದಾಜು ಮಂಡಕ್ಕಿ? ಒಂದು 6-7 ಕಿಲೋ ಆಗುತ್ತೆ. 6-7? ಓಹ್, ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟೊಂದು ಸೇಲ್ ಆಗುತ್ತೆ? ಮಿನಿಮಮ್ 6 ಆಗುತ್ತೆ. ಹಾ, ಹಾ. ಈಗ ಸ್ವಲ್ಪ ಬೇಸಿಗೆ ಕಡಿಮೆ. ಆಹಾ. ವೀಕೆಂಡ್ ಅಲ್ಲಿ ಹೇಗೆ ಸರ್? ವೀಕೆಂಡ್ ಬರಲ್ಲ, ಯಾಕಂದ್ರೆ ಈಗ ಮಳೆಗಾಲ ಚಳಿಗಾಲ ಬರುತ್ತಲ್ಲ, ಅವಾಗ ಜಾಸ್ತಿ ಇರುತ್ತೆ. ಸೆಕೆಂಡ್ ಸ್ವಲ್ಪ ಕಡಿಮೆ ಇವಾಗ. ಆದ್ರೂ ಇಷ್ಟೊಂದು ಸೇಲ್ ಆಗ್ತಾ ಇದೆ. ಆಗುತ್ತೆ. ನೋಡಿ, ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಇದ್ದಾರೆ ಹಂಗೆ. ಮಿನಿಮಮ್ 6 ಆಗುತ್ತೆ. ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಾ, ಹಾ. ಬಿಸಿ ಬಿಸಿ ಅಂಬೋಡೆ ರೆಡಿ ಆಗ್ತಾ ಇದೆ. ಸರ್, ಇಷ್ಟೊತ್ತು ನೀವು ನಮ್ಮ ಚಾನಲ್ ಜೊತೆ ಮಿರ್ಚಿ ಹೇಗ್ ಮಾಡೋದು, ಆಂಬೋಡೆ ಹೇಗ್ ಮಾಡೋದು, ಮತ್ತೆ ತೋರ್ಸಿದ ಮಂಡಕ್ಕಿ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ. ಈ ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ಗೆ ತೋರಿಸ್ತಾನೆ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಥ್ಯಾಂಕ್ ಯು ಸರ್. ಇವನು ನನ್ನ ತಮ್ಮನ ಮಿಸಸ್ ಹಾ. ಇವರೇ ಇದ್ದಿದ್ದು, ಅವನೇ ಮೇಯ್ನು. ನಾನು ಒಂದ್ ಜೊತೆಗೆ ಇಟ್ಕೊಂಡು ಹೋಗ್ತಿದ್ದೆ. ಅದೇನ್ ಮಾಡೋದು, ಅವ್ನು ಅಚಾನಕ್ ಬೇಗ ಕರ್ಕೊಂಡ್ಬಿಟ್ರು. ಅದನ್ನೆಲ್ಲ ನಾವು ಮೇಂಟೈನ್ ಮಾಡ್ತಿದ್ವಿ, ಎಲ್ಲ ನಮ್ಮ ಹುಡುಗ್ರೆ ಅವರು. ಓಕೆ, ಥ್ಯಾಂಕ್ ಯು. ಇವತ್ತು ನಿಮ್ಮನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ನಮಗೆ. ತುಂಬಾ ಜನ ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ. ನಾವು ಬೆಂಗಳೂರಿಂದ ಬಂದಾಗ ಎಲ್ಲಿ ತಿನ್ನೋಣ, ಎಲ್ಲಿ ಟೇಸ್ಟ್ ಮಾಡಬೇಕು ಅಂತ ಕೇಳಿದ್ರೆ ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿಗೆ ಹೋಗಿ ಅಂತ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಫೇಮಸ್ ಚಿಕ್ಕ ಜಾಗದಲ್ಲೇ ಚೆನ್ನಾಗಿ ಬಿಸ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀರಾ, ನಮ್ ದೇವ್ರ ಆಶೀರ್ವಾದ. ಮಿರ್ಚಿ ಮಂಡಕ್ಕಿನ ಟೇಸ್ಟ್ ಮಾಡ್ತಾ ಇದ್ದೀರಾ. ಹೇಗಿದೆ ಸರ್ ಇದು? ಇದು ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ಬೆಂಗಳೂರಲ್ಲಿ ಇದ್ದೀನಿ. ನೀವು ಬೆಂಗಳೂರಿಂದ ಬಂದಿರೋದಾ? ಬಂದಿರೋದು ನಾನು. ಇಲ್ಲೇ ದಾವಣಗೆರೆ ನಮ್ದು. ಇಲ್ಲಿ ಬಂದಾಗೆಲ್ಲ ಇದು ಮಿರ್ಚಿ ಮಂಡಕ್ಕಿ ತಿಂತೀನಿ ಮೇಡಮ್. ಇಲ್ಲಿಗೆ ಬಂದೇ ಬರ್ತೀರಾ ನೀವು? ಈಗ 25 ವರ್ಷದಿಂದ ನಾನು ಬರ್ತಾ ಇದ್ದೀನಿ ಮೇಡಮ್. ಯಾಕೆ ಸರ್ ನೀವು ಇಲ್ಲೇ ಅಷ್ಟು ಯಾಕೆ ಇಷ್ಟ ಆಗುತ್ತೆ ಅಂತ ಇದೆ? ಯಾವಾಗ ಚೆನ್ನಾಗಿ ಮಾಡ್ತಾರೆ. ಮುಂಚೆ ಇವ್ರ ಮಗ ಒಬ್ರಿದ್ರು, ಅವರು ಇದು ಎಕ್ಸ್ಪೈರ್ ಆಗಿದ್ದಾರೆ ಇವಾಗ. ನಾವು ಪ್ರತಿ ದಾವಣಗೆರೆ ವಿಸಿಟ್ ಕೊಟ್ಟಾಗೆಲ್ಲ ಇಲ್ಲಿ ಮಂಡಕ್ಕಿ ಆಮೇಲೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡೇ ಮಾಡ್ತೀರಾ. ನಿಮ್ಗೆ ಯಾವ್ದು ಬಹಳ ಜಾಸ್ತಿ ಯಾವ್ದು ಇಷ್ಟ ಆಗುತ್ತೆ? ದೋಸೆ ಮಂಡಕ್ಕಿ ತಿಂತೀವಿ ಮೇಡಮ್. ದೋಸೆ ಮಂಡಕ್ಕಿ ಆಮೇಲೆ ನರ್ಗಿಸ್ ಮೇಡಮ್. ಇದಾದ್ಮೇಲೆ ಓ, ಎರಡು ಟೇಸ್ಟ್ ಮಾಡ್ತೀರಾ? ಒಗ್ಗರಣೆ ಮಂಡಕ್ಕಿ ಮಾಡ್ತಿದಾರ, ಒಳ್ಳೆ ಟೇಸ್ಟ್ ಇದೆ. ನೀವು ಮೊದಲೇ ಬಾರಿ ಬರ್ತಾರದ? ಬರ್ತಾ ಸುಮಾರು ಈಗಲೇ 30 ವರ್ಷಕ್ಕೆ ಇಲ್ಲಿ ದಾವಣಗೆರೆ ಬಂದ್ರ ಇಲ್ಲಿ ಒಗ್ಗರಣೆ ಮಂಡಕ್ಕಿ ತಿಂದ ಹೋಗೋದು. ಒಳ್ಳೆ ಒಳ್ಳೆ ಹೆಂಗ್ ಮನೆಯಾಗ ಮಾಡ್ತಾ ಇದಾರಲ್ಲ ಆ ಟೈಪ್ ಟೇಸ್ಟ್ ಇದೆ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಮಾಲ್ಗಳಿಗಿಂತ ದೇಶೀಯ ಮತ್ತೆ ಹಳ್ಳಿಗಾಡಿಗೆ ನಮಗೆ ಇಂತ ಹಳ್ಳಿ ಜನರು ಎಲ್ಲರೂ ಸೇರಿ ಒಗ್ಗರಣೆ ಮಂಡಕ್ಕಿ ಕೂಡ ಇದು ಮಾಡ್ತಾರಲ್ಲ, ಇದನ್ನ ಪ್ರಚಾರ ಮಾಡೋದು ಒಳ್ಳೇದು. ಒಳ್ಳೆ ಟೇಸ್ಟ್ ಇದೆ, ರೇಟ್ ಕಡಿಮೆ ಇದೆ, ಒಳ್ಳೆ ಟೇಸ್ಟ್ ಇದೆ. ಯಾವ ಎಲ್ಲಿ ಬಂದ್ರು ಯಾವಾಗ ಬಂದ್ರು ಕೂಡ ಇಲ್ಲೇ ಒಗ್ಗರಣೆ ಮಂಡಕ್ಕಿ ಬಂದು ತಿನ್ಬೇಕು. ಹೆಂಗ ಬೆಂಡಿ ದೋಸೆ ಏನಿದೆಯಲ್ಲ ಅದೇ ಟೈಪ್ ಒಗ್ಗರಣೆ ಮಂಡಕ್ಕಿ ನಮ್ಮ ಸುಬ್ಬಣ್ಣವ್ರ ಹೋಟ್ಲು ಚೆನ್ನಾಗಿದೆ. ನಾವ್ ಇಲ್ಲೇ ದಾವಣಗೆರೆ ಲೋಕಲ್ನವರು ಪ್ರತಿ ವೀಕ್ ಮಂಡಕ್ಕಿ ತಿನ್ನಕ್ ಬಂದೇ ಬರ್ತೀವಿ ನಾವು. ಪ್ರತಿ ವೀಕ್ ಬರ್ತೀರಾ? ರೆಗ್ಯುಲರ್ ಕಸ್ಟಮರ್ ನೀವು? ಯಾವ್ದು ಇಷ್ಟ ಆಗುತ್ತೆ ಸರ್ ನಿಮ್ಗೆ ಜಾಸ್ತಿ? ಮಂಡಕ್ಕಿ ಬಹಳ ಇಷ್ಟ ಆಗುತ್ತೆ. ಮಂಡಕ್ಕಿ, ಅಂಬೋಡಿ.
ಸೂಪರ್ ಆಗಿದೆ. ಹೌದಾ? ಈ ದಾವಣಗೆರೆ ಫ್ಯಾಮಿಲಿ famous. ಸಮೇತ ಎಲ್ಲ ಬರ್ತೀರಾ? ಎಲ್ಲ ಬಂದಿದ್ದೀರಾ? ಸುಬ್ಬಣ್ಣನ ಹೋಟ್ಲ್ ಅಂದ್ರೆ ದಾವಣಗೆರೆ ಫೇಮಸ್. Famous hotel. ಹೌದು ಕೇಳಿದೀವಿ ಸರ್, ಅದಕ್ಕೆ ಬಂದ್ವಿ. ನಮಸ್ತೆ. ನೀವ್ ಎಲ್ಲಿಂದ ಬರ್ತಾ ಇದ್ದೀರಾ? ದಾವಣಗೆರೆ ಮಹಾಲಕ್ಷ್ಮಿ ಲೇಔಟ್ ಇಲ್ಲಿನವರೇ? ಇಲ್ಲಿಯವ್ರಿಲ್ಲ ಅಂದ್ರೆ ಬರ್ತಾ ಇರ್ತೀರಾ ಹೇಗೆ ಸರ್? ಬರ್ತಾ ಇರ್ತೀವಿ ಮೇಡಮ್. ಹೇಗಿದೆ ಇಲ್ಲಿ ಟೇಸ್ಟ್ ಮಿರ್ಚಿ ಬಹಳ ಮಂಡಕ್ಕಿ? ಚೆನ್ನಾಗಿರುತ್ತೆ ಮೇಡಮ್. ರೆಗ್ಯುಲರ್ ಆಗಿ ಯಾವಾಗ ಬರ್ತಾ ಇರ್ತೀವಿ. ಈಗ ತಗೊಳಕ್ ವೇಟ್ ಮಾಡ್ತಾ ಇದೀವಿ. ರಶ್ ನೋಡಿ ತುಂಬಾ ಇದೆ. ಹೌದು, ಬಹಳ ರಶ್ ಇದೆ. ಬಹಳ ಇದೆ. ಬಹಳ ಚೆನ್ನಾಗಿರುತ್ತೆ. ನೀವು ಟೇಸ್ಟ್ ಮಾಡಿ. ಮಾಡ್ತೀವಿ ಶೋರ್. ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ನಮಸ್ತೆ. ನಿಮ್ಗೂ ಬಹಳ ಇಷ್ಟ ಆಗುತ್ತಾ? ಮ್ಯಾಮ್ ಇಲ್ಲಿ ಕರ್ಕೊಂಡ್ ಬರ್ತಾರೆ, ಸ್ನಾಕ್ಸ್ ತಿನ್ನಕ್ ಇಲ್ಲೇ ಬರೋದು ನಾವು. ಇಲ್ಲೇ ಸ್ವಂತ ಬಂದು 25 ವರ್ಷ ಆಯ್ತು. ಅಜ್ಜಂದು 75 ವರ್ಷ ಆಗಿದೆ. ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿ ಅಂತಿದ್ದೀರಾ? ಏನದು ಸುಬ್ಬಣ್ಣ? ಅದು ನೀವು ಸುಬ್ಬಣ್ಣ ಅಂದ್ರೆ ಆಕ್ಚುಲಿ ಅಜ್ಜನ ಹೆಸರು. ಸುಬ್ಬಣ್ಣ ಅಜ್ಜನ ಹೆಸರು. ಅದರಿಂದ ಸೇಮ್ ನೇಮು ಅಜ್ಜ ಮೊಮ್ಮಕ್ಳಿಗೆ ಇರ್ತದೆ. ಹಂಗ ನಮಗೂ ಬಂದಿದೆ ಅದು. ಏನ್ ಮಾಡ್ತಾರೆ ಹೆಸರೆಲ್ಲ ಒಂದೇ ಆಗಿರೋದ್ರಿಂದ ಸುಬ್ಬಣ್ಣ ಅಂತ ನಾವೇ ಫಸ್ಟ್ ಗೈಡೆನ್ಸ್ ಮಾಡ್ತೀವಿ. ಆದ್ರೆ ಅಜ್ಜನ ಹೆಸರು ಯಾವಾಗಲೂ ಇರ್ತದೆ, ಚಿರಾಯಿ ಅದು. ಹಂಗಾಗಿ ಇಲ್ಲಿ ಸರ್ ಯಾವ್ದು ಸ್ಪೆಷಲ್? ಏನೇನು ಸ್ಪೆಷಲ್ ಇದೆ? ಒಗ್ಗರಣೆ ಮಂಡಕ್ಕಿ, ಖಾರ ಮಂಡಕ್ಕಿ, ನಗೀಸ್ ಮಂಡಕ್ಕಿ, ಮಿರ್ಚಿ, ಆಂಬಡೆ, ಓಸಡೆ ಅಂತ ಮಾಡ್ತಿದ್ವಿ. ಅದು ಸ್ವಲ್ಪ ಕಮ್ಮಿ ಮಾಡಿದೀವಿ. ಆಮೇಲೆ ಒಂದು ಸೊಪ್ಪಿನ ಒಳ ಮಾಡ್ತಿದ್ವಿ. ಅದು ಸ್ವಲ್ಪ ಬಿಸಿ ಇರ್ತದೆ. ಸ್ವಲ್ಪ ಜಾಗ ಸಣ್ಣ ಆದ್ರಿಂದ ಎಷ್ಟು ಬೇಕಷ್ಟೇ ಮಾಡ್ತೀವಿ. ಇಷ್ಟೊಂದು ಜನ 10/11 ಇದೆ. ಮೇಲೂ ಸ್ವಲ್ಪ ಸ್ಟಾಕ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಪ್ರಿಪರೇಷನ್ ಅವೆಲ್ಲ ಮಾಡ್ತಾ ಇದೀವಿ. ಬಹಳಷ್ಟು ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀರಾ? ನಾನ್ ಬಂದೆ 25 ಆಯ್ತು. ಅದಕ್ಕಿಂತ ಮೊದಲು 50 ವರ್ಷ ದುಡ್ಲೇ ಮಾಡಿದ್ದಾರೆ. ನಮ್ಮ ರಿಲೇಷನ್ಗಳು, ಅಜ್ಜನ ಜೊತೆ ಅವ್ರ ಅಳಿಯಂದ್ರೆಲ್ಲ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಜನ ಕಸ್ಟಮರ್ಸ್ ಯಾವ್ದು ತುಂಬಾ ಇಷ್ಟಪಟ್ಟು ತಗೋತಾರೆ? ದಾವಣಗೆರೆ ಫಸ್ಟ್ ಅಂದ್ರೆ ಖಾರ ಮಂಡಕ್ಕಿ ಲೆಕ್ಕ. ಈಗ ಚೇಂಜ್ ಆಗ್ಬಿಟ್ಟು ಒಗ್ಗರಣೆ ಮಂಡಕ್ಕಿ ಆಗಿದೆ. ಖಾರ ಮಂಡಕ್ಕಿನೂ ತಗೊಂತಾರೆ, ಯಾರೇನು ತಗೊಳಲ್ಲ ಅಂತಿಲ್ಲ. ನರ್ಗೀಸು, ಖಾರ ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ, ನರ್ಗೀಸ್ ನಮ್ಮಲ್ಲಿ ಹೈಯೆಸ್ಟ್ ಎಲ್ಲ. ನರ್ಗೀಸ್ ಯಾಕೆ ಕರೀತಾರೆ ಸ್ವಲ್ಪ ಕಷ್ಟ ಆಗಿರೋದು. ನರ್ಗೀಸ್ ಅನ್ಕೊಳ್ಳೆ ಪರ್ಫೆಕ್ಟ್ ಇದು ಅನ್ನೋ ಒಂದು ಬ್ಯೂಟಿ ಅನ್ನೋ ಒಂದು ಮೊದಲಿಂದನೂ ಥಿಂಕಿಂಗ್ ಇದೆ ಆಕ್ಟಿಂಗ್ ನಲ್ಲಿ ಇದರಿಂದ. ಅವ್ರ ಹೆಸರು ಇಟ್ಟಿದ್ದಾರೆ ಅಂದ್ರೆ ಮೋಸ್ಟ್ಲಿ ಪರ್ಫೆಕ್ಟ್ ಫುಡ್ ಅಂತ ಅನ್ನೋ ಒಂದು ಸಿಸ್ಟಮ್ ನಲ್ಲಿ ಅವ್ರ ಹೆಸರು ಇಟ್ಟಿದ್ದಾರೆ. ಜನ ಇದೀವಿ. 5 ಜನ ಇಷ್ಟು ಕಸ್ಟಮರ್ಸ್ ಮೇಂಟೈನ್ ಮಾಡ್ತೀರಾ? ಕಸ್ಟಮರ್ ಏನೋ ಅಂತಾರೆ ಯಾರು ಇರೋಲ್ಲ, ಎಲ್ಲ ಸಿಸ್ಟಮೆಟಿಕ್ ಕಸ್ಟಮರ್. ನಮ್ಮ ದಾವಣಗೆರೆ ಅಂದ್ರೆ ನೀಟಾಗಿದೆ. ಎಲ್ಲರೂ ಅವ್ರಿಗೆ ಏನ್ ಬೇಕೋ ಏನ್ ತಗೊಂತಾರೆ, ಕೊಡ್ತಾರೆ. ತಮ್ಗೆ ಏನ್ ಬೇಕೋ ಅದು ನೀಟಾಗಿ ಮಾಡ್ಕೊಂತಾರೆ. ಇಷ್ಟು ಜನ ತಗೊಂಡಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾರು ದುಡ್ಡು ಕೊಟ್ಟಿಲ್ಲ, ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಮಾಡಲ್ಲ ಕೆಲವೊಬ್ರು ಮಾಡ್ತಾರೆ. 5 ಬರಲು ಸಮ ಇಲ್ಲ, ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗೇ ಆಗ್ತದೆ. ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿನಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಇದು ತೋಯಿಸಿದ ಮಂಡಕ್ಕಿ ಅಂತ ಹೇಳ್ತಾರೆ. ನೀವು ವಿಡಿಯೋದಲ್ಲಿ ನೋಡಿದ್ರೆ ಇದು ಹೇಗೆ ಮಾಡಿದ್ರು ಅಂತ. ಬಹಳ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಖಾರ, ಹುಳಿ, ಉಪ್ಪು ತುಂಬಾ ಬ್ಯಾಲೆನ್ಸ್ ಆಗಿ ಹಾಕಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ, ಮಾಡ್ಲಿಕ್ಕೂ ತುಂಬಾ ಸಿಂಪಲ್ ಆಗಿದೆ. ನಮ್ಮ ಮಹಿಳೆಯರು ಅಷ್ಟೇ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದೀವಿ. ಆರಾಮಾಗಿ ಮನೇಲಿ ಟ್ರೈ ಮಾಡ್ಬೋದು. ಮಕ್ಕಳಿಗೆ, ಹಸ್ಬೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ. ಹಾಗೆ ಹಲ್ಲಿಲ್ದವ್ರು ಸಹ ತಿನ್ಬೋದು. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಆರಾಮಾಗಿ ತಿನ್ಬೋದು. ಅಷ್ಟು ಚೆನ್ನಾಗಿದೆ. ಮಿರ್ಚಿ ಟೇಸ್ಟ್ ಮಾಡ್ತೀನಿ. ಇದು ನಮ್ಮ ಬೆಂಗಳೂರು ಕಡೆ ಬೇರೆ ಥರನೇ ಮಿರ್ಚಿ ಇರುತ್ತೆ. ಖಾರ ಇದೆ, ಮಸ್ತ್ ಇದೆ. ತುಂಬ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ನಮ್ಮ ಕಡೆ ಇರುವಂತಹ ಒಂದು ಕಡಲೆ ಹಿಟ್ಟಿಗೂ ಈ ಒಂದು ಮಿರ್ಚಿ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ತುಂಬ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಆಮೇಲೆ ಒಂದು ಟ್ರೈ ಮಾಡ್ತಾ ಇದ್ದೀನಿ. ತುಂಬಾನೇ ಫಾಸ್ಟ್ ಸೆಲ್ಲಿಂಗ್ ಅಂತೆ. ಸೂಪರ್ ಆಗಿದೆ. ಸಬ್ಸಿಗೆ ಸೊಪ್ಪು ಫ್ಲೇವರು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಮ್ಮ ಕಡೆ ಮಾಡೋ ಥರನೇ ಇದು ಸೇಮ್ ವಡೆ ಇಂಗ್ರೀಡಿಯೆಂಟ್ಸ್. ಅದು ತುಂಬ ಸಾಫ್ಟ್ ಆಗಿದೆ. ನರ್ಗಿಸ್ ಮಂಡಕ್ಕಿನ ಟೇಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೇಸ್ಟ್ ಮಾಡಿದೆ. ಸೂಪರ್ ಆಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಇದೆ ಇದು ಆ್ಯಕ್ಚುಲಿ. ನರ್ಗಿಸ್ ಮಂಡಕ್ಕಿಂದ ಒಂದು ಸ್ವಲ್ಪ ಶುಗರ್ ಹಾಕ್ತಾರೆ ನಾನು. ಚೆನ್ನಾಗಿದೆ. ಖಾರನೂ ಬ್ಯಾಲೆನ್ಸ್ಡ್ ಆಗಿದೆ. ಮತ್ತು ಮಿಕ್ಸ್ಚರು ಈ ಆನಿಯನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಒಳ್ಳೆ ಕಾಂಬಿನೇಷನ್. ಆಮೇಲೆ ಬಾಯಿಗೆ
ಏನದು ಕಡಲೆ ಪಪ್ಪಿನ ಪೌಡ್ರು ಸಿಗ್ತಾ ಇದೆ, ಗೊತ್ತಾಗ್ತಾ ಇದೆ, ಆರೋಮ ಗೊತ್ತಾಗ್ತಾ ಇದೆ. ಉಪ್ಪು, ಖಾರ, ಹುಳಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿ ಟೇಸ್ಟ್ ಮಾಡಿದೆ, ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಬಂದಿಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ, ಬೆಂಗಳೂರಿಂದ ದಾವಣಗೆರೆಗೆ ಬಂದು ಟೇಸ್ಟ್ ಮಾಡಿದ್ದೀನಿ. ದಾವಣಗೆರೆಯವ್ರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.